ನಮಸ್ಕಾರ. ನಾನು ಡಾಕ್ಟರ್ ಭಾರ್ಗವಿ ಬ್ರಹ್ಮಕಲ್, WMN ಗ್ರೂಪ್ ಆಫ್ ಡಾಕ್ಟರ್ಸ್ನ ಒಂದು ಕನ್ಸಲ್ಟೆಂಟ್. ಇವತ್ತು ಒಂದು ವಿಚಾರ ಮಾತಾಡೋಣ. 3 ತಿಂಗಳು ಪೀರಿಯಡ್ಸೇ ಬರಲಿಲ್ಲ ಅಂತಂದರೆ ಯೋಚನೆ ಮಾಡಬೇಕಾ ಅಥವಾ ಹಾಯಾಗಿರ್ಬೋದಾ, ಬಂದೇ ಇಲ್ವಲ್ಲ ಪೀರಿಯಡ್ಸು, ಆರಾಮಾಗಿರೋಣ ಅಂತ. ಖಂಡಿತ ಹಾಯಾಗಿರಂತೂ ಇರೋವಂಥ ವಿಚಾರ ಅಲ್ಲ. ಫಸ್ಟು ಒಂದು ಹುಡುಗಿ ಈಗ ತಾನೇ ಪೀರಿಯಡ್ಸ್ ಬಂದಿದೆ ಅಂತಂದರೆ ಮೊದಲು 2 ವರ್ಷ ಅವಳಿಗೆ ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಇರೋದು ತುಂಬ ಸಹಜ. ಸೊ ಆ ಟೈಮ್ನಲ್ಲಿ ಅಂದರೆ ಮುಟ್ಟು ಶುರು ಆಗಿ ಒಂದು 2 ಇಯರ್ಸ್ವರೆಗೂ ಏನೋ ಸ್ವಲ್ಪ ಹಾಗೆ ಹೀಗೆ ವ್ಯತ್ಯಾಸಗಳಾಗ್ತಾ ಇದೆ ಅಂತಂದರೆ ಖಂಡಿತ ಯೋಚನೆ ಮಾಡುವಂಥ ವಿಚಾರ ಅಲ್ಲ. ಆದರೆ ತುಂಬ ದಪ್ಪ ಬರ್ತಾ ಇದ್ದಾಳೆ ಅಥವಾ ತುಂಬ ಫೇಶಿಯಲ್ ಹೇರ್ ಅಂದರೆ ಮುಖದ ಮೇಲೆ ಹೇರು ಅಥವಾ ಪಿಂಪಲ್ಸು ಅದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂದರೆ ಒಂದು ಸತಿ ತೋರಿಸೋದ್ರಲ್ಲಿ ಅಡ್ಡಿ ಏನೂ ಇಲ್ಲ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಟೀನೇಜರ್ಸ್ ಆ ಥರ ಎಲ್ಲ ಬಂದಾಗ ಅವಾಗೇನಾದರೂ ಇರೆಗ್ಯುಲರ್ ಶುರು ಆಯಿತು, ಮುಂಚೆ ಚೆನ್ನಾಗಿ ಆಗ್ತಾಯಿತ್ತು, ಇವಾಗ ಇರೆಗ್ಯುಲರ್ ಆಗಿ ಆಗ್ತಾಯಿದೆ ಅಂತ ಅನಿಸಿದ್ರೆ ಖಂಡಿತ ನೋಡಬೇಕಾಗಿರುವಂಥ ವಿಷಯ. ಯಾಕೆಂತಂದರೆ ಇವಾಗ ನೀವೆಲ್ಲ ಗೊತ್ತಿರೋ ವಿಚಾರ, PCOS ಆ ಥರ ಎಲ್ಲ ಒಂದಷ್ಟು ತೊಂದರೆಗಳು ಇರಬಹುದು. ಅದಕ್ಕೇ ಏನು ಮಾಡಬೇಕು, ಅದಕ್ಕೆ ಹೇಗೆ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ರೆಗ್ಯುಲರ್ ಒಂದು ವಿಚಾರಗಳನ್ನ ಹೇಗೆ ಬದಲಾಯಿಸ್ಕೊಂಡ್ರೆ ಅದು ಚೆನ್ನಾಗಾಗತ್ತೆ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಎಲ್ಲರಿಗೂ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡ್ತೀವಿ, ಏನೋ ಮಾಡಿಬಿಡ್ತೀವಿ ಅಂತ ಖಂಡಿತ ಇಲ್ಲ. ಸೊ ಕೇಸ್ ಬೈ ಕೇಸ್ ಅಂತಂದರೆ ಒಂದೊಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಅವ್ರ ತೊಂದರೆ ಅನುಸಾರವಾಗಿ ಏನು ಕೊಡಬೇಕೋ ಅದನ್ನು ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ನೆಕ್ಸ್ಟು ಮದುವೆ ಆದಮೇಲೆ ಏನಾದರೂ ಹೀಗೆ ಮುಂಚೆ ಚೆನ್ನಾಗಾಗ್ತಾಯಿತ್ತು, ಈಗ ಮದುವೆ ಆದಮೇಲೆ ಇರ್ರೆಗ್ಯುಲರಾಗಿ ಆಗ್ತಾಯಿದೆ ಅಂದರೆ ಖಂಡಿತ ಒಂದು ಸತಿ ಪ್ರೆಗ್ನೆನ್ಸಿ ರೂಲ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದಲ್ಲದೆ ಅವಾಗ್ಲೂ ಇರೆಗ್ಯುಲರು, ಪ್ರೆಗ್ನೆನ್ಸಿ ಇಲ್ಲದೇನೂ ಇರೆಗ್ಯುಲರ್ ಆಗಿದ್ದರೆ ಅದನ್ನು ಕೂಡ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಮುಂದೆ ಹೋಗ್ತಾ ಹೋಗ್ತಾ ಪೆರಿಮೆನೋಪಾಸಲ್ ಅಂತ ಕರಿತೀವಿ. ಅಂದರೆ ಇನ್ನೇನು ಮೆನೋಪಾಸ್ ಸಮಯ ಹತ್ತಿರ ಬರ್ತಾ ಇದೆ, 45, 46 ಆದಮೇಲೆ ಈ ಥರ ಇರೆಗ್ಯುಲರ್ ಆಗಿ ಆಗ್ತಾ ಇದೆ ಅಂತಂದರೆ ಯೋಚನೆ ಮಾಡಬೇಕಾ? ಖಂಡಿತ ಯೋಚನೆ ಮಾಡಬೇಕಾಗಿರೋ ವಿಚಾರ. ಒಬ್ಬೊಬ್ಬರು ಸುಮ್ಮನೆ ಇದ್ದುಬಿಡ್ತಾರೆ ಮನೆಯಲ್ಲೇ, ಏನಿವೇ ಆಗ್ತಾಯಿಲ್ಲ, ನಿಲ್ಲೋ ವಯಸ್ಸು ಬಂತು, ಸುಮ್ಮನೆ ಇದ್ದುಬಿಡೋಣ, ಅದಕ್ಕೇನಕ್ಕೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ. ಆದರೆ 3 ತಿಂಗಳಿಗೆ ಒಂದು ಸತಿ, 4-5 ತಿಂಗಳಿಗೆ ಒಂದು ಸತಿ ಮುಟ್ಟಾದಾಗ ತುಂಬ ಹೆವಿ ಬ್ಲೀಡಿಂಗ್ ಆಗಿಬಿಟ್ರೆ ಅವರ ರಕ್ತ ಬಾಡಿನಲ್ಲಿ ಏನು ಹೀಮೋಗ್ಲೋಬಿನ್ ಅಂತ ಕರಿತೀವೋ ಅದು ತುಂಬ ಕಡಿಮೆ ಆಗೋದಾಗಲಿ, ಆಮೇಲೆ ಅದನ್ನು ನಾವು ನಿಲ್ಸೋಕ್ಕೆ ಎಕ್ಸ್ಟ್ರಾ ಹಾರ್ಮೋನ್ಸ್ ಕೊಡೋದಾಗಲಿ, ಈ ಥರ ಎಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ಏನೋ 40-45 ಆದಮೇಲೂ ಕೂಡ ಇರ್ರೆಗ್ಯುಲರ್ ಆಗಿದ್ದರೆ ಒಂದು ಸತಿ ಬಂದು ತೋರಿಸ್ಕೊಳ್ಳೋದ್ರಲ್ಲಿ ಅಡ್ಡಿ ಇಲ್ಲ. ಧನ್ಯವಾದಗಳು.